ಉಪ್ಪಳ ಸಮೀಪದ ಮೀಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇರಂಬಳದಲ್ಲಿ ಮುರಿದ ಸೇತುವೆಗೆ ಪರ್ಯಾಯವಾಗಿ ನಿರ್ಮಿಸಿದ ಕಾಲು ಸಂಕದಿಂದ ಕೆಳಗೆ ಬಿದ್ದು ಅದೃಷ್ಟವಶಾತ್ ಪಾರಾದ ಸುಷ್ಮಿತಾ ಎಂಬ ಯುವತಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ. ತನ್ನ ತಂಗಿಯನ್ನು ಸಂಕ ದಾಟಿಸಿ ಬರುತ್ತಿದ್ದಾಗ ಕೆಳಗೆ ಬಿದ್ದು ಉದಯಕುಮಾರ್ ಶೆಟ್ಟಿ ಎಂಬುವರು ನನ್ನ ಜೀವ ಉಳಿಸಿದರು. ಆದರೆ ನನ್ನ ತಂಗಿ ನಿಶ್ಮಿತಳ ಬ್ಯಾಗು, ಪುಸ್ತಕಗಳು, ಟ್ಯಾಬ್, ದಾಖಲೆಗಳು ನೀರು ಪಾಲಾಯಿತು ಎಂದು ಕಣ್ಣೀರಿಟ್ಟರು. ನನ್ನ ಹೆಸರು ಸುಷ್ಮಿತಾ. ನನ್ನ ತಂಗಿ ನಿಶ್ಮಿತಾ ಅಕ್ಷಯ ಕಾಲೇಜ್ ಪುತ್ತೂರಲ್ಲಿ ಕಲಿತಿರೋದು. ಅವಳನ್ನು ನಿನ್ನೆ ಕರ್ಕೊಂಡು ಬರಲಿಕ್ಕೆ ಅಂತ ಕಾಲೇಜಿಂದ ಕರ್ಕೊಂಡು ಬರಲಿಕ್ಕೆ ಅಂತ ಬರಬೇಕಾದ್ರೆ ಹೋಗಿ ಆಚೆ ದಾಟಿ ಈಚೆ ಬರಬೇಕಾದ್ರೆ ನಂದು ನೀರು ತುಂಬ ಇತ್ತು. ಅದು ನೋಡಿ ತಲೆ ತಿರುಗಿದಾಗೆ ಆಗಿ ಸ್ಲಿಪ್ ಆಯಿತು. ನನಗೆ ಕೆಳಗೆ ಬಿದ್ದು ನೀರೊಳಗೆ ಮುಳುಗಿದೆ. ಆಗ ನನ್ನನ್ನು ಇವರು ಉದಯ ಅವರು ರಕ್ಷಿಸಿದರು. ಡಾಕ್ಯುಮೆಂಟ್ ಎಲ್ಲ ಇತ್ತು ಅದರಲ್ಲಿ ಬ್ಯಾಗ್ ಇತ್ತು. ಬ್ಯಾಗಲ್ಲಿ ಅವಳ ಬ್ಯಾಗ್ ಸಹ ನನ್ನ ಹತ್ರ ಇತ್ತು. ಅದರಲ್ಲಿ ಅವಳ ಬರ್ತ್ ಸರ್ಟಿಫಿಕೇಟ್, +1 +2 ಮಾರ್ಕ್ಸ್ ಕಾರ್ಡ್, ಮತ್ತು ಟ್ಯಾಬ್, ಮೊಬೈಲ್, ಮತ್ತು ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಇತ್ತು. ಇಲ್ಲ ಅದು ಸಿಗಲಿಲ್ಲ, ಬ್ಯಾಗ್ ಸಿಗಲಿಲ್ಲ. ಮತ್ತು ಇದು ಆದಷ್ಟು ಬೇಗ ಇದೊಂದು ಆಗುವಾಗೆ ಮಾಡಿ, ಯಾಕಂದರೆ ನನಗೆ ಒಂದು ಸಿಚುವೇಶನ್ ಇನ್ನು ಯಾರಿಗೆ ಬರಬಾರ್ದಲ್ಲ, ಯಾರಿಗೆ ಹೀಗೆ ಆಗಬಾರ್ದು ಅಂತ ಇನ್ನು ಆದಷ್ಟು ಬೇಗ ಒಂದು ಮಾಡಲಿ ಅಂತ ನನ್ನದೊಂದು ಅಭಿಪ್ರಾಯ. ಈ ವಿದ್ಯಾರ್ಥಿನಿಗೆ ಸರ್ಕಾರ ಎಲ್ಲ ರೀತಿಯ ನೆರವು ನೀಡಬೇಕು ಎಂದು ಜನತೆ ಆಗ್ರಹಿಸಿದ್ದಾರೆ. ಈ ಹೆಣ್ಮಗಳ ಪ್ರಾಣ ರಕ್ಷಿಸಿದ ಉದಯಕುಮಾರ್ ಶೆಟ್ಟಿ ಅವರನ್ನು ಜಿಲ್ಲಾಡಳಿತ ಗೌರವಿಸುವುದು ಸೂಕ್ತ ಎಂದು ಜನಾಭಿಪ್ರಾಯ ಕೇಳಿಬಂದಿದೆ.